ಈ ಫೋನ್ ಬೇರೆ ಕಟ್ ಆಯ್ತು. ಇದ್ದಕ್ಕಿದ್ದಾಗೆ ಮೂರ್ಛೆ ಹೊಟ್ಟೋದ್ನಲ್ಲ, ಏನಾಯ್ತಪ್ಪ? ಏನಾಯ್ತು? ಇರುತ್ತೆ ಭೂತದ ಬಂಗ್ಲಿದ್ರೆ ಭೂತದೇ ಕಾಟ ಇರ್ಬೇಕು. ಏನೇನೋ ಮಾತಾಡ್ಬೇಡ. ಸರಿ ಎದ್ದೇಳಪ್ಪ. ಹೇಳು. ದೊಡ್ಡಪ್ಪ ಎದ್ದೇಳಿ ದೊಡ್ಡಪ್ಪ, ಪ್ಲೀಸ್ ದೊಡ್ಡಪ್ಪ ಪ್ಲೀಸ್. ಎಲ್ಲಿದೆ ಮಾತ್ರೆ? ಇಲ್ಲೆಲ್ಲೂ ಇಲ್ವಲ್ಲ. ಎಲ್ಲಿ ಹೋಯ್ತಿದು? ಅಲ್ಲ, ಈ ಹಾಸಿಗೆ ಮೇಲೆ ಮಾತ್ರೆ ಇಲ್ಲ ಅಂದ್ರೆ ಆಪಲಲ್ಲಿ ಇದ್ದಿದ್ದು ಮಾತ್ರೇನೆ ಅಂತ ಗ್ಯಾರಂಟಿ ಆಯ್ತು. ಆ ಜಿಲೇಬಿ ಆಪಲಲ್ಲಿ ಇದ್ದಿದ್ದು ಬೀಜ ಅಂತ ನನಗೆ ಏಮಾರಿಸ್ತಾಳಲ್ಲ. ಹಾಸಿಗೆ ಮೇಲೆ ಮಾತ್ರೆ ಇಲ್ಲ ಅಂದ್ಮೇಲೆ ಕೆಳಗೆ ಬಿದ್ದಿರ್ಬೇಕು. ಅಯ್ಯೋ, ಇದು ಕಾಣಲ್ಲ. ಅಚ್ಚ, ಇದು ಬರೇ ಧೂಳೆ ಇದೆಯಲ್ಲಪ್ಪ. ಚಿಕ್ಕಮ್ಮೋರೆ ಚಿಕ್ಕಮ್ಮೋರೆ ಚಿಕ್ಕಮ್ಮೋರೆ, ಏನೇ ನೀವ್ ಯಾವಾಗ ಕೆಲ್ಸದವ್ರಾದ್ರಿ? ಮುಚ್ಚೆ ಬಾಯಿ, ನಿನ್ನ ಗುಡಿಸ್ಬಿಡ್ತೀನಿ. ನನ್ನ ಬಗ್ಗೆನೇ ಪಿತೂರಿ ಮಾಡ್ತೀಯಾ? ಅಯ್ಯೋ ದೇವ್ರೆ, ನಾನ್ ಯಾವಾಗ ನಿಮ್ಮ ಮೇಲೆ ಪಿತೂರಿ ಮಾಡ್ದೆ? ಎಲ್ರ ಮುಂದೆ ನನ್ನ ಕಳ್ಳಿ ಅಂತ ಅವಮಾನ ಮಾಡ್ತೀಯಾ? ಆಪಲ್ ಕಹಿ ಇದೆ, ಅದರಲ್ಲಿ ಮಾತ್ರೆ ಸೇರ್ಕೊಂಡಿದೆ ಅಂದ್ರೆ ನನ್ನೇ ಲೂಸು ಅಂತೀಯಾ? ನೀವ್ ಅದನ್ನೆಲ್ಲ ಮರೀಲಿ ಅಂತ ತಾನೆ ನೀವ್ ಹೇಳಿದ ತಕ್ಷಣ ನಿಮ್ ಕಾಲ್ ಒತ್ತಿದ್ದು. ಇದೆಲ್ಲ ಬಿಡಿ, ಅಲ್ಲಿ ಕೆಳಗೆ ದೊಡ್ಡಣ್ಣ ಪ್ರಜ್ಞೆ ತಪ್ಪಿದ್ದಾರೆ. ಏನಾಯ್ತು ನರಹರಿಗೆ? ನಿಮ್ಗೆ ಈಗ ಯಾವ್ದೋ ರೋಗ ಇಲ್ವಲ್ಲ, ಅದೇನಾಯ್ತು ಅಂತ ಬಂದ್ ನೋಡಿ. ಅಯ್ಯೋ ನರಹರಿ, ನರಹರಿ, ನರಹರಿ! ಅಯ್ಯೋ, ನಾನ್ ಬೀಸನ್ಗೆ ಇಲ್ಲೇ ಮರ್ತು ಹೋಗಿದ್ದೀನಲ್ಲ. ಅಯ್ಯೋ ಅಣ್ಣ, ಬರ್ತಾ ಇದ್ದೀನಿ. ನನ್ಗೀಗ ಪ್ರಜ್ಞೆ ತಪ್ಪೋದರ ಆಗ್ತಾ ಇದೆ. ಏನಾಯ್ತ್ರಿ ನಿಮ್ಗೆ? ಎದ್ದೇಳ್ರಿ, ಏನಾದ್ರೂ ಮಾತಾಡ್ರಿ. ಅಕ್ಕ, ಬಾವ ಹೇಗ್ ಮಾತಾಡ್ತಾರೆ? ಅವ್ರಿಗೆ ಪ್ರಜ್ಞೆನೇ ಇಲ್ಲ. ದೇವ್ರೆ, ಅಂತ ಶಾಕ್ ಏನಾಯ್ತು ಇವ್ರಿಗೆ? ಆ ಬಾಸ್ ಅನ್ನೋ ಪಾಪಿ ನಮ್ ನರಹರಿ ಜೀವನ ತೆಗೆದ್ಬಿಡ್ತಾನೆ ಅಂತ ಕಾಣಿಸುತ್ತೆ. ಅಯ್ಯೋ, ದೊಡ್ಡಪ್ಪನ ಮುಖಕ್ಕೆ ನೀರ್ ಹಾಕಿ ಮಾರುತಿ ಅಂಕಲ್ ಬಿದ್ದಿದ್ದಾಗ ನಾನು ಹಾಗೆ ಮಾಡಿದೆ. ಅಮ್ಮ, ಈಗ ಏನ್ ಮಾಡೋದು? ಇವ್ರು ಏನ್ ಮಾಡಿದ್ರು ಎಚ್ಚರನೇ ಆಗ್ತಾ ಇಲ್ವಲ್ಲ. ಅಯ್ಯೋ ದೇವ್ರೆ, ಏನ್ ಕರ್ಮನೋ ಏನೋ. ಸ್ವಲ್ಪ ಚೆನ್ನಾಗಿ ಗಾಳಿ ಬೀಸಮ್ಮ. ನರಹರಿ, ಇನ್ನು ಜೋರಾಗಿ ಹಾಕು. ನರಹರಿ, ಫ್ರೀ ಫ್ರೀ ಫ್ರೀ. ನರಹರಿ, ಎಚ್ಚರ ಮಾಡ್ಕೊಳ್ಳು. ಅಂಜಲಿ, ಎಲ್ಲಿಗೆ ಹೋಗ್ತಿದ್ಯಾ? ನೀರ್ ತರಕ್ಕೆ. ದೊಡ್ಡಪ್ಪನ್ ಯಾರು ನೀರ್ ಹಾಕ್ತಾನೆ ಇಲ್ಲ, ಅದಕ್ಕೆ ತರಕ್ ಹೋಗ್ತಾ ಇದ್ದೀನಿ. ಅಯ್ಯೋ ದಡ್ಡಿ, ನೀನೇನಾದ್ರೂ ನೀರ್ ತಗೊಂಡ್ ಹೋದ್ರೆ ಭೂತ ಬಂದು ನೀರ್ ಹಾಕ್ತು ಅಂತ ಎಲ್ಲಾರು ಹೆದರ್ಕೊಂಡ್ಬಿಡ್ತಾರೆ. ಮೊದ್ಲೇ ಈ ದೊಡ್ಡಪ್ಪ ಭೂತ ಭೂತ ಅಂತ ದಬಾಕೊಂಡಿದ್ದಾರೆ. ಅಯ್ಯಯ್ಯೋ, ನಿಜವಾಗ್ಲೂ ದೊಡ್ಡಪ್ಪನ ಮೇಲೆ ದೆವ್ವ ಬಂದಿದ್ಯಾ? ಎಂತದೂ ಇಲ್ಲ, ದೆವ್ವ ಬಂದವ್ರು ಸುಮ್ಮನೆ ಬಿದ್ದಿರ್ತಾರ? ಹಾ ಹ್ಞೂ ಅಂತ ಕಿರ್ಚ್ಕೊಳ್ಳಲ್ವಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.